ಸ್ವರೂಪ್ರಕಾಶ್ ಅವರಿಂದ ಹಾಸನದಲ್ಲಿ ನೂತನ ಅಂಗನವಾಡಿಗಳ ಉದ್ಘಾಟನೆ. ಹಾಸನದ ಟಿಪ್ಪು ನಗರ ಮತ್ತು ಚಿಪ್ಪಿನಕಟ್ಟೆಯಲ್ಲಿ ನೂತನ ಅಂಗನವಾಡಿ ಕಟ್ಟಡಗಳನ್ನು ಶಾಸಕ ಸ್ವರೂಪ್ರಕಾಶ್ ಉದ್ಘಾಟಿಸಿದರು. ಸರ್ಕಾರಿ ಅಂಗನವಾಡಿಗಳತ್ತ ಜನರ ಆಸಕ್ತಿ ಕಡಿಮೆಯಾಗುತ್ತಿರುವುದಕ್ಕೆ ಕಳವಳವನ್ನ ವ್ಯಕ್ತಪಡಿಸಿದ ಅವರು ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಸೌಲಭ್ಯಗಳನ್ನು ಬಳಸಿಕೊಳ್ಳುವಂತೆ ಕರೆಯನ್ನ ನೀಡಿದರು. ಅಲ್ಪಸಂಖ್ಯಾತ ಮಕ್ಕಳಿಗೆ ಉತ್ತಮ ಶಾಲಾ ಪೂರ್ವ ಶಿಕ್ಷಣ ದೊರೆಯಲಿ ಎಂಬ ಆಶಯದಿಂದ ಈ ಕಟ್ಟಡಗಳನ್ನು ನಿರ್ಮಿಸಲಾಗಿದೆ ಎಂದರು. ನಗರಸಭೆ ಅಧ್ಯಕ್ಷ ಚಂದ್ರೇಗೌಡರು ಶಾಸಕರ ಪ್ರಯತ್ನವನ್ನ ಶ್ಲಾಘಿಸಿದರು. ಸರ್ಕಾರದ ವತಿಯಿಂದ ಮಾಡಿಸಿರ್ತಕ್ಕಂಥ ಕೆಲಸ ಇಲ್ಲಿ ನನಗೆ ನಾನು ಅನೇಕ ಬಾರಿ ಚಿಕ್ಕಕಡೆ ಶಾಲೆಗೆಲ್ಲ ಬಂದು ಹೋಗಿದ್ದೇನೆ. ಸಂಜೆ ಆಯ್ತು ಅಂದ್ರೆ ಇಲ್ಲಿ ಮದ್ಯವ್ಯಸನಿಗಳು ಧೂಮಪಾನ ಮಾಡ್ಕೊಳ್ಳೋರು ಇನ್ಯಾವುದೋ ಇದಕ್ಕೆಲ್ಲ ಉಪಯೋಗಿಸ್ತಾರೆ. ದಯಮಾಡಿ ನೀವು ಹೆಂಗಸರುಗಳು ಜಾಗೃತರಾಗಿ ಅಂತವರು ನೀವು ಮನೆಗಳೆಲ್ಲ ಮಾತಾಡ್ಕೊಂಡು ಒಂದು ಗುಂಪು ಮಾಡ್ಕೊಂಡು ಶಾಲೆ ಆವರಣವನ್ನ ಯಾರು ಹಾಳು ಮಾಡಕ್ ಹೋಗ್ತಾರೋ ಅವ್ರನ್ನ ಬಡಿದು ಓಡಿಸಿ ಅಂತ ನಿಮಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದರಿಂದ ಇದನ್ನ ಕಾಪಾಡ್ಕೊಳ್ಳೋದು, ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸೋದು, ಅವರನ್ನ ಸತ್ಪ್ರಜೆಗಳನ್ನಾಗಿ ಮಾಡುವಂತಹ ಒಳ್ಳೆ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ದಯಮಾಡಿ ಇದ್ರ ಬಗ್ಗೆ ಎಲ್ಲರೂ ಅಸ್ತೆ ವಹಿಸಿ ಇದ್ರ ಬಗ್ಗೆ ಗಮನ ಹರಿಸಿ. ಬರೀ ಮಕ್ಕಳನ್ನ ಓದಕ್ಕೆ ಕಳಿಸೋದು ಒಂದೇ ಅಲ್ಲ, ದಿನ ಬಂದು ವಿಚಾರಿಸ್ತಾ ಇರಿ. ಶಿಕ್ಷಕರ ಇಲ್ಲಿರೋ ಅಂಗನವಾಡಿ ಶಿಕ್ಷಕರ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿರಿ. ನಿಮಗೆ ಬರಬೇಕಾದ ಸವಲತ್ತನ್ನ ಪಡ್ಕೊಳ್ಳಿ. ಹಂಗಾದ್ರೆ ಮಾತ್ರ ನೀವು ಮಕ್ಕಳನ್ನ ಒಳ್ಳೆ ಮಕ್ಕಳನ್ನಾಗಿ ಮುಂದೆ ರೂಪಿಸಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ತಾವೆಲ್ಲ ಹೆಜ್ಜೆ ಇಟ್ಟು ಮುಂದುವರಿತೀವಿ ಅಂತ ನಾನು ಅನ್ಕೊಂಡಿದ್ದೀನಿ. ತಾವೆಲ್ಲರಿಗೂ ಒಳ್ಳೇದಾಗಲಿ, ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಟಿಪ್ಪು ನಗರದಲ್ಲಿ ಏನು ಅಂಗನವಾಡಿ ಒಂದು ಕಟ್ಟಡವನ್ನ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ನಮ್ಮ ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು, ನಮ್ಮೆಲ್ಲ ಅಧಿಕಾರಿ ವರ್ಗದವರು, ಪೋಷಕರು ಮತ್ತು ವಿಶೇಷವಾಗಿ ಎಲ್ಲ ರೀತಿಯ ಮಕ್ಕಳು, ಮಾಧ್ಯಮದವರು ಎಲ್ಲರೂ ಕೂಡ ಆಗಮಿಸಿದ್ರಿ. ಈ ಒಂದು ಉದ್ಘಾಟನಾ ಸಮಾರಂಭ ನಾವು ನೋಡ್ತಾ ಇದ್ರಿ, ಬಹಳ ಅಚ್ಚುಕಟ್ಟಾಗಿ ಮತ್ತು ಒಳ್ಳೆಯ ಒಂದು ಗುಣಮಟ್ಟದ ಒಂದು ಕಟ್ಟಡವನ್ನು ಕೂಡ ಇಲಾಖೆ ನಮ್ಮ ನಿರ್ಮಿತಿ ಕೇಂದ್ರದಿಂದ ಮಾಡಿದ್ದಾರೆ. ಒಂದು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಕಟ್ಟಡ ತಾವು ಮೇಡಮ್ ಹೇಳ್ತಾ ಇದ್ರು, ಒಂದು ಪ್ರೈವೇಟ್ ಶಾಲೆ ಮತ್ತು ಪ್ರೈವೇಟ್ ಎಲ್ಲದಕ್ಕಿಂತ ನಮ್ಮ ಅಂಗನವಾಡಿ, ನಮ್ಮ ಸರ್ಕಾರಿ ಶಾಲೆಗಳು ಮತ್ತು ಅಂಗನವಾಡಿ ಬಹಳಷ್ಟು ಚೆನ್ನಾಗಿದೆ ಮತ್ತು ಶಿಕ್ಷಕರು ಕೂಡ ಬಹಳಷ್ಟು ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ನಗರ ಭಾಗದಲ್ಲಿ ಪ್ರೈವೇಟ್ ಶಾಲೆ ಹೆಚ್ಚಾಗಿದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಕಟ್ಟಡ ಮತ್ತು ಮಕ್ಕಳು ಕೂಡ ಹೆಚ್ಚಾಗಿ ಬರ್ತಾ ಇದ್ದಾರೆ. ಒಂದು ಉಪಯೋಗನ ತಾವೆಲ್ಲ ಉಪಯೋಗಿಸ್ಕೋಬೇಕು. ಉಪಯೋಗಿಸ್ಕೊಂಡು ತಾವೆಲ್ಲ ನಮ್ಮ ಮಕ್ಕಳನ್ನ ಅಂಗನವಾಡಿಗೆ ಸೇರಿಸಿ ಉತ್ತಮವಾದ ಆಹಾರ ಮತ್ತು ಇದನ್ನು ಕೂಡ ಕೊಡುವಂತ ಕೆಲಸನ ಮಾಡ್ತಾ ಇದ್ದಾರೆ. ಮತ್ತು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವತಿಯಿಂದ ಹೆಣ್ಣು ಮಕ್ಕಳಿಗೆ ಕೊಡುವಂತ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೂಡ ಅವರು ಮೊಟ್ಟೆ ಕೊಡುವಂಥದ್ದು ಮತ್ತು ಪೌಷ್ಟಿಕ ಆಹಾರ ಕೊಡುವಂಥದ್ದೆಲ್ಲ ಕೆಲಸ ಮಾಡ್ಕೊಂಡ್ ಬರ್ತಾರೆ. ಈ ನಿಟ್ಟಿನಲ್ಲಿ ಸಂದರ್ಭದಲ್ಲಿ ನಾನು ಎಲ್ಲರೂ ಕೂಡ ಶುಭವನ್ನು ಕೊಡ್ತಾ ಭಗವಂತ ತಮ್ಗೆಲ್ಲರಿಗೂ ಒಳ್ಳೇದು ಮಾಡ್ಲಿ. ಇದೇ ರೀತಿ ನಮ್ಮ ಅಂಗನವಾಡಿ ಶಾಲೆಗಳು ಹೆಚ್ಚಾಗಿ ನಗರ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಉಳಿಸ್ಕೊಳ್ಳುವಂತ ಕೆಲಸ ಮಾಡೋಣ ಅಂತ ಪ್ರಾಮಾಣಿಕವಾಗಿ ಹೇಳ್ತಾ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಬಂದಿರೋ ಶುಭವನ್ನು ಕೋರಿ ಅಕ್ಕಪಕ್ಕದವ್ರಿಗಿರ್ಬೋದು ಎಲ್ಲರೂ ಕೂಡ ಹೇಳಿ ಮಕ್ಕಳನ್ನ ಸೇರಿಸಿ ಅಂಗನವಾಡಿನ ಉಳಿಸುವಂತ ಕೆಲಸ ಮಾಡೋಣ